ಮಗ್ಗೆ ಹತ್ರ ಹೊಸಮಠ ಅಂತ ನಮ್ಮದು ಆಲೂರು ತಾಲೂಕು. ನಾವು ನಮ್ಮೂರಲ್ಲಿ 151ನೇ ಸರ್ವೆ ನಂಬರಲ್ಲಿ ಕಲ್ಪಾರೆ ಇದೆ. ಕಲ್ಪಾರೆ ಹೊಡಿಬಾರ್ದು ಅಂತೇಳಿ ಅವಾಗ ಅಕ್ರಮವಾಗಿ ಹೊಡಿತಾ ಇದ್ರು 2012, 13ರಲ್ಲಿ. ಅವಾಗ ಹೊಡಿಬಾರ್ದು ಅಂತೇಳಿ ನಾವು ಎಲ್ಲ ಇಲಾಖೆಗಳಿಗೂ ಸಾಮಾನ್ಯ AC ಅವ್ರು ಇರ್ಬೋದು, ತಹಶೀಲ್ದಾರರು, ಆಮೇಲೆ ನಮ್ಮಲ್ಲಿ ಗ್ರಾಮ ಪಂಚಾಯತಿ, ನಂತರ ಜಿಲ್ಲಾಧಿಕಾರಿಗಳು, ಆಮೇಲೆ ಗಣಿ ಇಲಾಖೆ ಪ್ರತಿಯೊಂದಕ್ಕೂ ಸಮೇತ 2013ರಲ್ಲೂ ಅರ್ಜಿ ಕೊಟ್ಟಿದ್ವಿ ಲೈಸೆನ್ಸ್ ಕೊಡಬೇಡಿ ಅಂತ. ನಂತರ ಅದನ್ನ ಇದು ಮಾಡಿದ್ರು, ನಂತರ ಮತ್ತು ಲೈಸೆನ್ಸ್ ಕೊಟ್ಟಿದ್ರು. ನಂತರನೂ ಸಮೇತ ನಾವು ಹೋಗಿ ಎಲ್ಲ ಕಡೆಗೂ ಸಾಮಾನ್ಯ ವಿಧಾನಸೌಧಕ್ಕೂ ಸಮೇತ ನಾವು ಹೋಗಿ ಅರ್ಜಿನ ಕೊಟ್ಟು ಬಂದಿದ್ವಿ. ಆದ್ರೂ ಸಮೇತ ಲೈಸೆನ್ಸ್ ಕೊಟ್ಟರು. ಲೈಸೆನ್ಸ್ ಕೊಟ್ಟು ನಮಗೆ ಎಷ್ಟು ಸಮಸ್ಯೆ ಆಗ್ತಾಯಿದೆ ಅಂದರೆ ಊರಲ್ಲಿ ಇರೋಕ್ಕಾಗ್ತಾ ಇಲ್ಲ. ಬ್ಲಾಸ್ಟ್ ಮಾಡ್ತಾರೆ, ಮನೆಗಳೆಲ್ಲ ಅದ್ರುತ್ತವೆ, ಮನೆ ಇವಾಗ ಬಿರುಕು ಬಿಟ್ಟಿದ್ದಾವೆ, ನಾವು ಮನೇಲಿ ಇರೋಕ್ಕಾಗ್ತಾ ಇಲ್ಲ. ಆಮೇಲೆ ನಂತರ ರಸ್ತೆಗಳು ಪೂರ್ತಿ ಇವರು ಓವರ್ಲೋಡ್ ಹಾಕೊಂಡು ಹೊಡೆದಾರೆ, ರಾಯಲ್ಟಿ ಕಟ್ತಾ ಇದ್ದಾರೆ, ಹೊಡಿತಾರೆ ಅಂತ ಹೇಳ್ತಾರೆ. ರಾಯಲ್ಟಿ ಎಷ್ಟು 10 ಟನ್ನಿಗೆ ಅಂತ ರಾಯಲ್ಟಿ ಹಾಕ್ತಾರೆ. ಗಾಡಿಗಳಲ್ಲಿ 30ರಿಂದ 40 ಟನ್ವರೆಗೂ ಹಾಕೊಂಡು ಹೊಡಿತಾರೆ. ಅದು ಮತ್ತೆ ಓವರ್ ಸ್ಪೀಡ್ ಬರುತ್ತೆ. ನಮ್ಮ ರೋಡ್ ಇರೋದು ಚಿಕ್ಕ ರೋಡು, ಅಲ್ಲಿ ಒಂದು ಗಾಡಿ ಹೋಗೋಕ್ಕೆ ಜಾಗ ಇಲ್ಲ. ಅಂಥ ದಾರಿಗಳಲ್ಲೆಲ್ಲ ಇವ್ರು ಬಂದು ಅಲ್ಲಿ ಮಕ್ಕಳೆಲ್ಲ ಓಡಾಡ್ತಿರ್ತವೆ. ನಮಗೆ ಸ್ಕೂಲ್ ಬಸ್ ಬರ್ತಾ ಇಲ್ಲ, ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕ್ಕಾಗ್ತಾ ಇಲ್ಲ. ನಂತರ ಇವರು ಬ್ಲಾಸ್ಟ್ ಮಾಡೋದ್ರಿಂದ ಕಾಡು ಪ್ರಾಣಿಗಳು, ಹಂದಿ ಇರ್ಬೋದು, ಹಂದಿಗಳೆಲ್ಲ ಬಂದು ಕೆಲವು ಟೈಮು ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಕುದ್ದಿ, ಅವರು ಸಮೇತ ಇನ್ನೂ ಕಾಲು ನೋವಿಂದ ಬಳಲ್ತಾ ಇದ್ದಾರೆ. ಆಮೇಲೆ ಇನ್ನು ನವಿಲು, ಆಮೇಲೆ ಆನೆಗಳು, ಇವ್ರು ಬ್ಲಾಸ್ಟ್ ಮಾಡಿದಾಗ ಆನೆಗಳು ಸಮೇತ ಬೇರೆ ಕಡೆಗೆ ಹೋಗೋ ಅಂಥ ಸಂದರ್ಭಗಳಲ್ಲಿ ನಮಗೆ ಭಾಳ ಪ್ರಾಬ್ಲಮ್ ಆಗ್ತದೆ. DC ಆಫೀಸ್ ಎಲ್ಲಿಗೆ ಹೋದ್ರೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಾವು ನ್ಯಾಯಕ್ಕೋಸ್ಕರ ಎಲ್ಲಿ ಹೋರಾಡೋದು ಸರ್ ನಾವು? ಇದಕ್ಕೂ ಮುಂಚೆ ನೀವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರಾ? ಸರ್ ನಾವು 15 ವರ್ಷದಿಂದ ಹೋರಾಡ್ತಿದ್ದೀವಿ ಊರವರೆಲ್ಲವ. 15 ವರ್ಷದಿಂದ ತಾಲೂಕು ಆಫೀಸು, DC ಆಫೀಸು, ಗಣಿಗಾರಿಕೆ ಇಲಾಖೆ ಎಲ್ಲ ಹೋಗಿದ್ವಿ. DC ಆಫೀಸ್ ಮುಂದೆ ಒಂದಿನ ಧರಣಿನೂ ಕೂತಿದ್ದೀವಿ ಸರ್ ನಾವು. ಅವ್ರು ಏನು ಹೇಳಿದ್ರು ಅದೇ ಗೌರ್ಮೆಂಟಿಗೆ ಸಹಾಯ ಆಗ್ತೈತೆ ಅವ್ರು ಹೇಳ್ತಾರೆ. ಅಲ್ಲಿ ಆ ಥರ ಹೇಳೋದು ಬಂದು ಅಧಿಕಾರಿಗಳು ಅಲ್ಲಿ ಬರ್ತಾರೆ. ಗಣಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದಾಗ ಹಾಗೆ ಹೇಳ್ತಾರೆ. ಇಲಾಖೆಯವ್ರು ಏನು ಹೇಳ್ತಾರೆ ಗೊತ್ತಾ, ವೆಂಕಟೇಶನ್ ಅವರು, ಅವ್ರು ಏನು ಮಾತಾಡೋದಿಲ್ಲ. ಅವ್ರ ಕಡೆಗೆ ಬರ್ತಾರೆ, ಎಲ್ಲ ರೆಕಾರ್ಡ್ ಇದೆ ಕಂಡ್ರಮ್ಮ, ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ಅಂತ ಹೇಳ್ತಾರೆ. ಗಣಿಗಾರಿಕೆ ಇಲಾಖೆ ವೆಂಕಟೇಶನ್ ಅವ್ರದ್ದೇ ಭಾಳ ತೊಂದರೆ ನಮಗೆ. ಹಳ್ಳ ಅದೆಲ್ಲ ತುಂಬಿ ಗದ್ದೆ ಮೇಲೆ ಮರಳೆಲ್ಲ ಬಂತು. ಪಾಪ ಇವು ರೈತರುಗಳು ಏನು ಮಾಡಿದ್ರು, ತಮ್ಮ ಗದ್ದೆಯಲ್ಲಿ ಇದ್ದಿದ್ದೆಲ್ಲ ಮರಳೆಲ್ಲ ಗುಡ್ಡೆ ಮಾಡ್ಕೊಂಡ್ರು. ವ್ಯವಸಾಯ ಮಾಡಬೇಕಲ್ಲ. ಅವಾಗ ಈ ಗಣಿಗಾರಿಕೆಯಲ್ಲಿ ಅವ್ರೇನು ಮಾಡವ್ರೆ, ಎಲ್ಲರಿಗೂ ನೋಟಿಸ್ ಕೊಟ್ಟವ್ರೆ, ನೀವು ಯಾಕೆ ಅಕ್ರಮವಾಗಿ ನೀವು ಮರಳು ಸಾಗಿಸ್ತಾ ಇದ್ರಿ ಅಂತ. ಪಾಪ ಇವರು ವ್ಯವಸಾಯ ಮಾಡಬೇಕು, ಆ ರೀತಿ ಎಲ್ಲ ತುಂಬಿಟ್ಟು ಒಂದು ಸೈಡಲ್ಲಿ ಮರಳು ಗುಡ್ಡೆ ಹಾಕಂದು ನೀವು ಮರಳು ದಂಧೆ ಮಾಡ್ತೀರಿ ಅಂತ ನೋಟಿಸ್ ಕೊಟ್ಟವ್ರೆ. ಮೊನ್ನೆ ಹೋಗಿ ಗಲಾಟೆ ಮಾಡೋದು ಅದು ಕ್ಯಾನ್ಸಲ್ ಮಾಡವ್ರೆ. ಆದಷ್ಟು ಇದು ಅಧಿಕಾರಿಗಳು ಈ ರೀತಿ ರೈತರುಗಳಿಗೆ ತೊಂದರೆ ಕೊಡಬಾರ್ದು. ನಮಗೆ ನಮ್ಮ ಉದ್ದೇಶ ಹೋರಾಟ ಏನು, ಬಂಡೆ ಹೊಡೆದು ನಿಲ್ಲಬೇಕು, ನಮಗೆ ನ್ಯಾಯ ಸಿಗಬೇಕು ಅಷ್ಟೇ.